ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ತೊಂದರೆಗಳಿರುತ್ತೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ಹಿನ್ನಡೆ, ಇನ್ನು ಸಾಲದ ಬಾಧೆ, ಮನೆ ಕಟ್ಟುವಂಥ ಯೋಗ ಇದೆಯಾ, ನಾನು ಕೊಟ್ಟಿರುವಂಥ ಹಣ ವಾಪಸ್ ಬರುತ್ತಾ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಬಿಸ್ನೆಸ್ ಲಾಸ್ ಇರ್ಬೋದು. ನಿಮ್ಮ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳಿದ್ದಲ್ಲಿ ಖಂಡಿತ ಚಿಂತೆ ಮಾಡಬೇಡಿ. ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಅತಿ ಶೀಘ್ರವಾಗಿ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ. ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇವತ್ತು ಸೋಮವಾರ ಆಗಿರೋದ್ರಿಂದ ದಿಢೀರ್ ಅಂತ ಈ ರೀತಿ ಪ್ರಶ್ನೆ ಬಂತು. ಶಿವನ್ನ ನೋಡಿದ್ರೆ ಸಾವು ಕೂಡ ಹೆದರುತ್ತೆ, ಮೃತ್ಯು ಕೂಡ ಭಯ ಪಡುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಆದರೆ ಇದ್ರ ಬಗ್ಗೆ ನನಗೊಂಚೂರು ಮಾಹಿತಿ ಇಲ್ಲ. ಸೊ ದಯವಿಟ್ಟು ಈ ಪ್ರಶ್ನೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ತಿಳಿಸ್ಕೊಡಿ. ಅದು ನಿಜಾನ, ಸುಳ್ಳ, ಅಥವಾ ಯಾಕೆ ಹಾಗೆ ಹೇಳ್ತಾರೆ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳುವಂಥದ್ದು ನಿಜ. ಆದರೆ ಸಾವು ಕೂಡ ಭಯ ಪಡುತ್ತೆ ಅನ್ನೋದಾದರೆ ನೀವು ಆ ಶಿವನಿಗೆ ಎಷ್ಟು ಹತ್ತಿರ ಆಗಬೇಕು. ಅಂತಹ ಹತ್ತಿರ ಇರ್ತಕ್ಕಂಥವ್ರು ನಾವು ಯಾರಾದರೂ ಒಬ್ಬರನ್ನ ತೆಗೆದು ಯೋಚನೆ ಮಾಡ್ತೀವಿ ಅಂತಂದರೆ ಬಹುಶಃ ಮಾರ್ಕಂಡೇಯನನ್ನು ಅಂದರೆ ಅವನಿಗೆ ಮೊದಲೇ ಅಕಾಲ ಮರಣವಿತ್ತು. ಸಣ್ಣ ವಯಸ್ಸಿಗೆ 18 ವರ್ಷಕ್ಕೆ ಅವನಿಗೆ ಮರಣ ಪ್ರಾಪ್ತಿ ಅಂತಿತ್ತು. ಆ ಒಂದು ಮಾರ್ಕಂಡೇಯನ ಪ್ರಾಣವನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಯಮ ಬರ್ತಾನೆ. ಯಮನನ್ನು ನೋಡಿದ ಕೂಡಲೇ ಈ ಮಾರ್ಕಂಡೇಯ ಶಿವನ ಲಿಂಗವನ್ನು ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡ್ಬಿಡ್ತಾನೆ. ಗಟ್ಟಿಯಾಗಿ ತಬ್ಬಿಕೊಂಡು ಕೂಡಲೇ ಈಗ ನೀನೇನು ಮಾಡ್ತೀಯ ಮಾಡ್ಕೋ ಅಂತೇನು ಅಂದಿಲ್ಲ ಅವ. ಮಾರ್ಕಂಡೇಯ ಹೂವಾಚ. ಮಾರ್ಕಂಡೇಯ ಏನು ಹೇಳ್ತಾನಂತಂದರೆ ಮಮ ಅಂದರೆ ನಾನು, ಅಂದರೆ ಚಂದ್ರಶೇಖರ ಮಾಶ್ರಯೇ ಯಮಕಿಂಕರ ವಹ್ಯಾಮಹ ಅಂತ ಹೇಳ್ತಾನೆ ಅವ. ಅಂದರೆ ಏನದು? ಚಂದ್ರಶೇಖರ ಮಾಶ್ರಯೇ, ಚಂದ್ರಶೇಖರನ ಆಶ್ರಯ ಪಡೆದಿದ್ದೇನೆ ಅಂದ ಮೇಲೆ ಯಮಕಿಂಕರು ಏನು ಮಾಡಲಿಕ್ಕೆ ಸಾಧ್ಯ ಇದೆ ನನ್ನನ್ನು ಅಂತೇಳಿ ಗಟ್ಟಿಯಾಗಿ ತಬ್ಬಿಕೊಂಡ್ಬಿಡ್ತಾನೆ. ಯಾವಾಗ ಗಟ್ಟಿಯಾಗಿ ತಬ್ಬಿಕೊಂಡಿದ್ನೋ, ಓಹೋ ನೀನು ಶಿವನನ್ನು ತಬ್ಬಿಕೊಂಡು ಬಿಟ್ರೆ ನಾನು ಬಿಟ್ಬಿಡ್ತೀನಾ ಅಂತ ಹೇಳಿ ಯಮಪಾಶವನ್ನು ಆತ ಬೀಸ್ತಾನೆ. ಆ ಒಂದು ಮಾರ್ಕಂಡೇಯನ ಸಮೇತವಾಗಿ ಆ ಲಿಂಗಕ್ಕೆ ಬಿದ್ದು ಬಿಡುತ್ತೆ. ಯಾವಾಗ ಯಮಪಾಶ ಆ ಲಿಂಗಕ್ಕೆ ವಿತ್ತು ಇವನು ಕೂಡ ಸೇರಿಸಿ ಬಿತ್ತು ಎಳಲಿಕ್ಕೆ ಪ್ರಯತ್ನ ಪಟ್ಟನೋ ಆವಾಗ ಶಿವ ಕೋಪಗೊಳ್ತಾನೆ. ಶಿವ ಕೋಪಗೊಂಡು ಏನು ಅಂತಂದರೆ, ನನ್ನನ್ನು ಅಪ್ಪಿಕೊಂಡಿರೋದು ನೋಡದೆ, ನನ್ನನ್ನು ತಪ್ಪಿಕೊಂಡಿರೋದು ನೀನು ಗಮನಿಸದೆ, ನಿನ್ನ ಬಳಿ ಇರ್ತಕ್ಕಂಥ ಯಮಪಾಶವನ್ನು ನೀನು ಹಾಕ್ತೀಯ ಅನ್ನೋದಾದರೆ, ನೀನು ಎಳಿತೀಯ ಅನ್ನೋದೇ ಆದರೆ ಏನು ಅಂತ ಹೇಳಿ ನನ್ನ ಭಕ್ತರ ನೀನು ಗಮನಿಸದೆ ನೀನು ಹೀಗೆ ಮಾಡ್ತೀಯ, ಯಮಪಾಶವನ್ನು ಹಾಕ್ತೀಯ ಅಂತ ಹೇಳಿ ಅಭಿಷೇಕಯುಕ್ತನಾಗಿರತಕ್ಕಂತಹ ಪ್ರತಿನಿತ್ಯವೂ ಕೂಡ ಪಂಚಾಮೃತ ಅಭಿಷೇಕದಿಂದ ಯಾವಾಗಲೂ ಕೂಡ ಆ ಧಾರಾಪಾತ್ರದಿಂದ ನೀರು ಯಾವಾಗಲೂ ಕೂಡ ಅವನು ಅಭಿಷೇಕ ಪ್ರಿಯ ಮೊದಲೇ ಅಂತಹದ್ದು ಅವನ ಪಾದ ನೀರಿಂದ ಒದ್ದೆಯಾಗಿರುತ್ತೆ. ಅಂತಹ ಒದ್ದೆಯಾಗಿರತಕ್ಕಂತಹ ಎಡಗಾಲನ್ನು ತೆಗೆದು ಯಮನ ವಕ್ಷಸ್ಥಳದ ಮೇಲೆ ಒದಿತಾನೆ. ಅವನು ಜೋರಾಗಿ ರಪ್ ಅಂತ ಹೋಗಿ ದೂರ ಹೋಗಿ ಬಿದ್ದು ಬಿಡುತ್ತಾನೆ. ಇವನು ಒದ್ದೆಯಾದ ಕಾಲಿಂದ ಒದ್ದ, ಅವನ ಕೆಳಗಡೆ ಬಿದ್ದ, ಮಾರ್ಕಂಡೇಯ ಮೇಲೆ ಎದ್ದ. ಆವಾಗ ಅಂದರೆ ಯಮನೇ ಸತ್ತು ಹೋದ, ಪ್ರಾಣ ಬಿಟ್ಟ. ಅಲ್ಲಿ ಯಮನೇ ಪ್ರಾಣ ಬಿಟ್ಟ. ಆ ಸಂದರ್ಭದಲ್ಲಿ ನಾವಿಲ್ಲಿ ಇಷ್ಟೇ ಅರ್ಥ ಮಾಡ್ಕೋಬೇಕು, ಏನು ಶಿವನನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮೆಚ್ಚಿಸಿದ್ರೆ ಹೇಗಾಗುತ್ತೆ ಅಂತ. ಅಂದರೆ ನಮ್ಮ ಪ್ರಾಣವನ್ನು ತೆಗಿಲಿಕ್ಕೆ ಬಂದ ಯಮ ಕೂಡ ಅಲ್ಲಿ ಭಯಪಟ್ಟ, ಯಮನೇ ಕೂಡ ಅಲ್ಲಿ ಮರಣವನ್ನು ಅಪ್ಪಿದ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕ ಶ್ರದ್ಧೆ ಮತ್ತು ಭಕ್ತಿ ಮಾತ್ರ. ಆನಂತರ ದೇವತೆಗಳೆಲ್ಲರೂ ಕೂಡ ಬರ್ತಾರೆ, ದೇವಗಣ ಎಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಆ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ಅಂತಹ ಪ್ರಾರ್ಥನೆ ದೇವತೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಕೂಡ ಯಮನಿಗೆ ಮರುಜೀವ ಕೊಡುವಂಥ ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಶಿವ ಆಮೇಲೆ ಅವರಿಗೆ ಅದನ್ನು ಕರುಣಿಸ್ತಾನೆ, ಅದು ಬೇರೆ ಕತೆ. ಮತ್ತು ಅವನಿಗೆ ಪ್ರಾಣ ಬರುತ್ತೆ ನಡೆದಿದ್ದೆಲ್ಲ ಕೂಡ. ಆದರೆ ನಾವು ಶಿವನನ್ನು ನಂಬಿದರೆ, ಅದಕ್ಕೆ ನಂಬಿದರೆ ಹಿಂಬು ನಂಬದಿರುತ್ತಡೆ ಬಂಬು. ಅವನನ್ನು ನಂಬಬೇಕು, ನಂಬಿದರೆ ಮಾತ್ರ ನಿಮ್ಮನ್ನು ಯಾವ ಕಷ್ಟ ಕಾಲದಲ್ಲೂ ಕೂಡ ಅವನು ಕೈ ಬಿಡೋದಿಲ್ಲ. ಬೇಕು ಅಂತಂದರೆ ಪರೀಕ್ಷೆ ಮಾಡ್ತಾನೆ, ಅನೇಕ ರೀತಿಯಲ್ಲಿ ಮಾನ ಹೋಗೋಷ್ಟು ಪರೀಕ್ಷೆ ಮಾಡ್ತಾನೆ. ನಿಮಗೆ ಎಲ್ಲೋ ಒಂದು ಕಡೆ ಮಾನ ಹೋಗ್ಬಿಡುತ್ತೆ, ಎಷ್ಟೊಂದು ಅಷ್ಟು ರೀತಿಯಲ್ಲಿ ಮಾನ ಹೋಗ್ತಾ ಇದೆ, ಅಲ್ಲೆಲ್ಲ ನೀವು ಸಹಿಸ್ಕೋಬೇಕು. ಯಾರೆಲ್ಲ ಕೂಡ ಇದನ್ನು ಸಹಿಸಿಕೊಳ್ತಾರೋ, ನೀವು ತಪ್ಪು ಮಾಡಿಲ್ಲ ಅನ್ನೋದಾದರೆ, ಎಲ್ಲೋ ಒಂದು ಕಡೆ ಅಪಮಾನದ ಮಾನ ಅದು ಹೋಗ್ತಾ ಇದೆ ಅಂತಂದರೆ, ಆ ಅಪವಾದದ ಮಾನ ನಿಮಗೆ ಕಳೀತಾ ಅಂತಂದರೆ
ತಡೆದುಕೊಳ್ಳಿ, ಅಲ್ಲಿ ನಿಮಗೆ ಪರೀಕ್ಷೆ ನಡೀತಾ ಇದೆ ಅಂದರೆ ಅರ್ಥ. ಶ್ರದ್ಧೆ ಭಕ್ತಿ ಯಾವ ಕಿಂಚಿತ್ತು ಕೂಡ ಯಾವುದೇ ಕಾರಣಕ್ಕೂ ಕಿಂಚಿತ್ತು ನೀವು ಕಡಿಮೆ ಮಾಡದ ಹಾಗೆ ಶ್ರದ್ಧೆ ಭಕ್ತಿ ನೀವು ನಿರತರಾಗ್ತೀನಿ ಅಂತಂದರೆ ಮಾತ್ರ ಖಚಿತ ಖಂಡಿತ ನಿಮಗೆ ಅಲ್ಲಿ ಶಿವನ ಆಜ್ಞೆ ಇರುತ್ತೆ. ಮೃತ್ಯುವಿನ ಸಂದರ್ಭ ಬಂದರೂ ಕೂಡ ನಾವೆಲ್ಲೋ ಒಂದು ಕಡೆ ಆಸ್ಪತ್ರೆಯಲ್ಲಿ ಇದ್ದುಬಿಟ್ಟಿದ್ವಿ, ಇನ್ನು ನಮಗೆ ಇಷ್ಟೇ ಜೀವನ ಅಂದುಕೊಂಡಿದ್ರು ಕೂಡ ಶಿವನಾಮ ಜಪದಲ್ಲಿದ್ದಾಗ, ಶಿವಕೇಶವರ ಜಪದಲ್ಲಿದ್ದಾಗ, ಶಿವಕೇಶವರ ನಾಮಸ್ಮರಣೆ ಮಾಡಿದಾಗ, ಯಾಕಂದರೆ ಇಡೀ ನಭೋಮಂಡಲವೇ ಅವನ ಅಂಗಡಿಯಾದ್ದರಿಂದ ಅವನೇ ನಿಮಗೆ ಇದು ಪರೀಕ್ಷೆ ಒಡ್ಡಿರ್ತಾನೆ. ಆದ್ದರಿಂದ ನೀವು ಅವನ ನಾಮಕ್ಕೆ ಅಷ್ಟು ಬಲ ಇದೆ, ಅವನ ನಾಮಕ್ಕೆ ಅಷ್ಟು ಶಕ್ತಿ ಇದೆ, ನೀವು ಊಹಿಸಲು ಸಾಧ್ಯವಿಲ್ಲ ಅಂತಹ ಶಕ್ತಿ ಇರುತ್ತೆ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯ ಶಕ್ತಿಗೂ ಅತೀಂದ್ರಿಯ ಶಕ್ತಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಅಂತಹ ಆ ಅತೀಂದ್ರಿಯ ಶಕ್ತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಪ್ರತಿನಿತ್ಯ ಶಿವನಾಮ ಜಪವನ್ನು ಸ್ಮರಣೆ ಯಾರು ಮಾಡ್ತಾರೋ, ಮಾರ್ಕಂಡೇಯನ ಪರಿಸ್ಥಿತಿಗೆ ನಾವು ಹೊರಟಿದ್ದರೂ ಕೂಡ ನಮಗೆ ಇಲ್ಲಿಗೆ ಕಂಟಕ ಇದೆ, ಮೃತ್ಯು ಇದೆ, ಎಲ್ಲೋ ಒಂದು ಕಡೆ ಅನಾರೋಗ್ಯದಿಂದ ಬಳಲ್ತಾ ಇದ್ದೀವಿ, ನಮ್ಮ ಕೊನೆ ದಿನಗಳು ಅನ್ನೋ ನಿಮಗೆಲ್ಲ ಸೂಚನೆ ಕೊಡ್ತಾ ಇದೆ ಅನ್ನೋದಾದರೆ ಅಂತಹ ದಿನಗಳು ಬ್ರೇಕ್ ಹಾಕಲಿಕ್ಕೆ ಸಾಧ್ಯವಿದೆ. ಓಂ ಶ್ರೀ ಶಿವಕೇಶವಾಯ ನಮಃ, ಓಂ ಶ್ರೀ ಶಿವಕೇಶವಾಯ ನಮಃ, ಓಂ ಶ್ರೀ ಶಿವಕೇಶವಾಯ ನಮಃ ಇಷ್ಟನ್ನೇ ಒಂದು ಮಾಲೆಯಾಗಿ ಸಹಸ್ರ ಸಂಖ್ಯೆಯ 1000 ಬಾರಿ ಹೇಳ್ತಿದೆಯಾ, ನಾನಿರ್ತೀನಿ ನಿನ್ನ ಪಾಲಿಗೆ, ನಾನಿರ್ತೀನಿ ನಿನ್ನ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ, ನಾನಿರ್ತೀನಿ ನಿನ್ನ ಆರೋಗ್ಯವನ್ನು ಕೊಡಲಿಕ್ಕೆ, ನಾನಿರ್ತೀನಿ ನನ್ನ ಆಯುಷ್ಯವನ್ನು ಹೆಚ್ಚಿಸಲಿಕ್ಕೆ, ನಾನು ಕೊಡುತ್ತೇನೆ ನಿನಗೆ ಐಶ್ವರ್ಯವನ್ನು. ಯಾಕಂದರೆ ಶಿವ ಅಂದ್ರೇ ಐಶ್ವರ್ಯ. ಅದಕ್ಕಾಗಿ ಶಿವನನ್ನು ನೀವು ಒಮ್ಮೆ ಸ್ಮರಣೆ ಮಾಡಿದ್ರೆ ಇವೆಲ್ಲವೂ ಕೂಡ ನಿಮಗೆ ಸಿಗ್ತವೆ. ಖಂಡಿತ ಗುರುಗಳೇ, ಇವತ್ತು ನನಗಿದ್ದಂತಹ ಅನುಮಾನ ಅಥವಾ ಈ ಮಾತನ್ನ ಪದೇ ಪದೇ ಕೇಳ್ತಾ ಇದ್ದೆ, ಶಿವನ ಎಲ್ಲೋ ಒಂದು ಕಡೆ ಸಾವು ಕೂಡ ಹೆದರುತ್ತೆ ಅಂತ. ಆ ಒಂದು ವಿಚಾರವಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಅರ್ಥಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾವು ತಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ.